ನಾವು ಕ್ಲಾಸಲ್ಲಿ ಜಾಸ್ತಿ ಮಾತಾಡ್ತಿರಲ್ಲ, ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಕಷ್ಟಪಟ್ಟು ಓದ್ತಾ ಇರ್ತೀವಿ. ಆದರೆ ಆ ಕಡೆ ಇನ್ನೊಬ್ಬ ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರ್ತಾನೆ, ಅವನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಿರಲ್ಲ. ಆದರೆ ಅವನಿಗೆ ನಮ್ಮಷ್ಟೇ ಮಾರ್ಕ್ಸು ಅಥವಾ ನಮಗಿಂತ ಹೆಚ್ಚು ಮಾರ್ಕ್ಸು ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಯಾಕೆ ಗೊತ್ತಾ? ಅವನು ಹಾರ್ಡ್ ವರ್ಕ್ ಮಾಡ್ತಿರಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇರ್ತಾನೆ. ಈ ವಿಡಿಯೋದಲ್ಲಿ ಸ್ಮಾರ್ಟ್ ಸ್ಟಡಿ ಯಾವ ಥರ ಮಾಡೋದು ಅಂತ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲರ್ನ್ ದ ಸೇಮ್ ಟಾಪಿಕ್ ಇನ್ ಅ ವೆರೈಟಿ ವೇ. ಅಂದರೆ ನೀವೀಗ ಯಾವುದೋ ಒಂದು ಟಾಪಿಕ್ನ ಓದ್ತಾ ಇದ್ದೀರಾ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ನೋಟ್ಸ್ ನಿಮ್ಮ ಹತ್ರ ಇರುತ್ತೆ. ಈ ವೆರೈಟಿ ವೇಯಲ್ಲಿ ಓದೋದೇನೆಂದರೆ ಅದೇ ಟಾಪಿಕ್ನ ನೀವು ಬೇರೆ ಬೇರೆ ಸೋರ್ಸಸ್ಸಿಂದ ಓದಿ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಆಗಿರಲಿ, ಮತ್ತು ನಿಮ್ಮ ಕ್ಲಾಸ್ನ ನೋಟ್ಸ್ ಆಗಿರಲಿ, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ಆಗಿರೋ ವಿಡಿಯೋಸ್ಗಳನ್ನ ನೋಡಿ. ಮತ್ತು ನೀವು ಓದಿದ್ದನ್ನು ಬೇರೆಯವ್ರಿಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಒಂದೇ ಟಾಪಿಕ್ನ ಬೇರೆ ಬೇರೆ ಸೋರ್ಸಸ್ಸಿಂದ ಓದೋದ್ರಿಂದ ಆ ಟಾಪಿಕ್ ಬಗ್ಗೆ ನಮಗೆ ಹೆಚ್ಚಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ಟಾಪಿಕ್ ಮೇಲೆ ಹೆಚ್ಚಾಗಿ ಇನ್ಫಾರ್ಮೇಷನ್ ನಮಗೆ ಸಿಕ್ಕಷ್ಟು ನಮಗೆ ಬೇಗನೆ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಟೆಸ್ಟ್ ಯುವರ್ ಸೆಲ್ಫ್. ಅಂದರೆ ನಾವು ರೆಗ್ಯುಲರ್ ಆಗಿ ಟೆಸ್ಟ್ ತಗೋತಾ ಇರಬೇಕು. ರೆಗ್ಯುಲರ್ ಆಗಿ ಟೆಸ್ಟ್ ತಗೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ನಾವು ಏನೋ ಒಂದು ಓದಿರ್ತೀವಿ, ಇದು ಆನ್ಸರ್ ನನಗೆ ಗೊತ್ತಿದೆ, ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತೀವಿ. ಬಟ್ ಎಕ್ಸಾಮ್ ಹಾಲಲ್ಲಿ ನಾವು ಕೂತ್ಕೊಂಡಾಗ ಒಂದೊಂದ್ಸಲ ಅದು ಆನ್ಸರ್ ನಮಗೆ ಬೇಗ ನೆನಪಾಗೋದಿಲ್ಲ, ನಾವು ಅಂದ್ಕೊಂಡಷ್ಟು ಅಲ್ಲಿ ಆನ್ಸರನ್ನು ಬರೆಯೋಕ್ಕಾಗೋದಿಲ್ಲ. ಈ ಥರ ಪ್ರಾಬ್ಲಮ್ನ ನಾವು ಅವಾಯ್ಡ್ ಮಾಡೋದಕ್ಕೆ ನಾವು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ಕೊತಾ ಇರಬೇಕು. ನಾವು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ತಾ ಇದ್ದರೆ ಒಂದು ಅರ್ಧ ಗಂಟೆನೋ 1 ಗಂಟೆನೋ ನೀವು ಓದಿದ್ದನ್ನೆಲ್ಲ ನೀವೇ ಕ್ವಶನ್ ಪೇಪರ್ ರೆಡಿ ಮಾಡಿಕೊಂಡು ಒಂದೇನು ಓದಿರ್ತಿರಲ್ಲ ಅವನೇನ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಅಂತ ನೀವೇ ಕ್ವಶನ್ಗಳು ಹಾಕ್ಕೊಂಡು ನೀವೇ ಟೆಸ್ಟ್ ಮಾಡಿಕೊಂಡು ನೀವೇ ಆನ್ಸರ್ಗಳನ್ನ ಬರೆದ್ರೆ ಆಗ ಎಷ್ಟು ಅರ್ಥ ಆಗಿದೆ, ಅರ್ಥ ಆಗಿದ್ದನ್ನ ನಾನು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೇಕ್ ಯುವರ್ ಓನ್ ನೋಟ್ಸ್. ಮೇಕ್ ಯುವರ್ ಓನ್ ನೋಟ್ಸ್ ಅಂದರೆ ನೀವೇನು ಪ್ಯಾರಾ ಗಟ್ಟಲೆ ಬುಕ್ ಗಟ್ಟಲೆ ನೋಟ್ಸ್ಗಳು ಬರೆಯೋ ಅವಶ್ಯಕತೆ ಇಲ್ಲ. ಕೂತ್ಕೊಂಡು ಯಾವುದೋ ಒಂದು ಟಾಪಿಕ್ನ ಓದಿರ್ತೀರಾ, ಅದನ್ನು ಓದೋದಾದ್ಮೇಲೆ ಇವಾಗ ನಿಮ್ಮನ್ನೇ ನೀವು ಸೆಲ್ಫ್ ಟೆಸ್ಟ್ ಮಾಡಬೇಕು ಅಂತ ಅದನ್ನು ಒಂದು ಕಡೆ ಕೂತ್ಕೊಂಡು ಸಮರೈಸ್ ಮಾಡಿ ಅದರಲ್ಲಿ ಬರೋ ಕೀ ಪಾಯಿಂಟ್ಸ್ನ ಬರೀತಿರಲ್ಲ, ಅದೇ ನಿಮ್ಮ ಓನ್ ಹ್ಯಾಂಡ್ ರಿಟನ್ ನೋಟ್ಸ್. ಈ ಥರ ಸಪ್ರೇಟಾಗಿ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ನೀವು ಮೇಂಟೈನ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಆ ಟಾಪಿಕ್ನ ಓದಬೇಕಾದ್ರೆ ಈ ಪಾಯಿಂಟ್ಸ್ಗಳು ಇರೋ ಒಂದು ನೋಟ್ಸು ನಿಮಗೆ ರಿವೈಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ತುಂಬ ಟೈಮ್ನ ಕೂಡ ಸೇವ್ ಮಾಡುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್.